Hello, people online. Namaste. Good evening. Hello, people. Am I audible? Yes, sir. Yes, sir. Yeah, fine. Thank you. Please enable your videos. We have discussed yesterday. An enabling video will increase the pace with which this learning process takes place. How that? Yes. Videos enable ಮಾಡಿ. Videos enable ಮಾಡಿ. Yeah, here we go. Now, what were we discussing? Yesterday's class, we were discussing about Joule's law of heating, I guess. Is that correct? Is that correct? Hello? Hello, people. Were we discussing about Joule's law of heating? Is it a yes? Is it a no? I want some response, people. Sir, namaste. Yes, sir. Listening, sir. Namaste. Okay. ನಾನೆಲ್ಲ ಸ್ಟೂಡೆಂಟ್ಸ್ ಹತ್ರ ಕೇಳ್ಕೊಳ್ಳೋದಿಷ್ಟೇ ಸರ್, ಹೇಳ್ತಾ ಇದ್ದಾರೆ ವಿಡಿಯೋ ಆನ್ ಮಾಡಿ ಅಂತ. ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು, ಇಲ್ಲ ಅಂದ್ರೆ ಇನ್ನೊಂದು 10 ನಿಮಿಷ ನಾವು ನೋಡ್ತೀವಿ, ಆಮೇಲೆ ಅವ್ರನ್ನ ಡಿಸ್ಕನೆಕ್ಟ್ ಮಾಡ್ಬಿಡ್ತೀವಿ. ಇದು ನಮ್ಮ ಹತ್ರ ಇರೋ ಲಾಸ್ಟ್ ಆಪ್ಷನ್ ಆಕ್ಚುಲಿ. ಸರ್ ಒಳ್ಳೆ ಮಾತಲ್ಲಿ ಕೇಳಿದ್ದಾರೆ. ಬಿಕಾಸ್ ನಿಮ್ಮ ಒಂದು ಇಂಪ್ರೂವ್ಮೆಂಟ್ಗೋಸ್ಕರನೇ ಸರ್ ವಿಡಿಯೋ ಎನೇಬಲ್ ಮಾಡಕ್ ಹೇಳಿರೋದು. ಸೊ ಆಲ್ಮೋಸ್ಟ್ 75% ಆಫ್ ದ ಸ್ಟೂಡೆಂಟ್ಸ್ ಬೆಂಗಳೂರು ರೀಜನ್ ಅಲ್ಲೇ ಇರೋದ್ರಿಂದ ಐ ಡೋಂಟ್ ಥಿಂಕ್ ಎನಿಥಿಂಗ್ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಂತ. ಹಂಗೇನಾದ್ರು ಇದ್ರೆ ನೀವು ಸರ್ಗೆ ಮೆಸೇಜ್ ಮಾಡ್ಬೋದು ಆ ಚಾಟ್ ಬಾಕ್ಸ್ ಅಲ್ಲಿ. ಸೊ ಐ ರಿಕ್ವೆಸ್ಟ್ ವಿತ್ ಎವ್ರಿ ಒನ್, ವಿಡಿಯೋ ಎನೇಬಲ್ ಮಾಡಿ, ಮತ್ತೆ ಇಂಟರಾಕ್ಟಿವ್ ಸೆಷನ್ ಆಗಿರಲಿ. Yes, sir. Thank you. Thanks for the instructions. ಥ್ಯಾಂಕ್ ಯು ಸರ್. ನೀವು ಇದನ್ನ ಹೇಳ್ಬೋದು ಸರ್, ನಾನೇ ಹೇಳ್ಬೇಕು ಅಂತಿಲ್ಲ, ನೀವು ಹೇಳ್ಬೋದು. Sir, ನಾನು ಹೇಳಿ ನನಗೆ actually bore ಆಗಿದೆ sir. I have reached my saturation. From today I had decided not to tell anything, just to continue teaching ಅಂತ. ಆಯ್ತು, ನಾನು ಇರ್ತೀನಿ ಸರ್. ನಾನಿಲ್ಲ ಅಂದ್ರೆ ಶ್ರೀದೇವಿ ಅವರು ಇರ್ತಾರೆ. Yes, ma'am. Yes, sir. We will disconnect them and we will inform to their parents why we have disconnected. Yes, sir. Continue. Fine. Thanks. Thank you, sir. Namaste. Namaste. Hey, video enable ಮಾಡ್ರ. Video enable ಮಾಡೋದ್ರಲ್ಲಿ what difficulty you have? I don't think so there should be any difficulty, and I have been telling you 1000 times, video enable ಮಾಡೋದು not to police you. Is that clear? As a student, yes, I know you guys are serious enough. ನೀವು ಪಾಠ ಕೇಳ್ತೀರಾ, ಪಾಠ ಕೇಳೋದಕ್ಕಂತಾನೆ ಲಾಗಿನ್ ಆಗಿದ್ದೀರಾ. ನೀವು ಪಾಠ ಕೇಳಲ್ಲ ಅಂತ ವಿಡಿಯೋ ಎನೇಬಲ್ ಮಾಡಿ ಅಂತ ಹೇಳೋದಲ್ಲ. Don't feel offended. No offense meant. The offensive defensive mode jump ಆಗಬೇಡಿ. ಅರ್ಥ ಆಯ್ತಾ? It is not to police you. It is just to improve, the barrier of communication. ನಾವು ತೆಗಿಯೋದಕ್ಕಷ್ಟೇ. For example, now just imagine this. ನಾನು ಹಿಂಗೆ ಪಾಠ ಮಾಡ್ತೀನಿ, ಸೂಪರ್ ಪಾಠ ಮಾಡ್ತೀನಿ, ಹಿಂಗೇನೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ, ಪಾಠ ಮಾಡ್ತೀನಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಸ್ಟೇಟ್ಮೆಂಟ್ಸ್ ಹೇಳ್ತೀನಿ, ನ್ಯೂಮರಿಕಲ್ಸ್ ಹೇಳ್ತೀನಿ, ಡಯಾಗ್ರಾಮ್ ಬರೆಯೋದು ಕಾಣಲ್ಲ, ನಾನು ಮಾತಾಡೋದು ಮಾತ್ರ ಕೇಳಿಸ್ತಾ ಇರುತ್ತೆ. How many minutes will you feel this session will be interesting? For a minute or two ಅಷ್ಟೇ. Is that correct? Is that correct? Next minute you will feel, come on dude, ಇದು ವರ್ಕ್ ಆಗಲ್ಲ, ಬೇಡ, ಇದು ಡಿಸ್ಕನೆಕ್ಟ್ ಮಾಡ್ತೀರಾ. ಫೇರ್ ಎನಫ್, ಖಂಡಿತ ಕರೆಕ್ಟ್, ಯು ಆರ್ ಕರೆಕ್ಟ್. ಡಿಸ್ಕನೆಕ್ಟ್ ಮಾಡಿದ್ರೆ ಸೇಮ್ ಥಿಂಗ್ ಅಲ್ವಾ? ನನಗೆ ಬರೀ ಬ್ಲಾಂಕ್ ಸ್ಕ್ರೀನ್ಸ್ ಕಾಣಿಸ್ತಾ ಇರುತ್ತೆ. ಸಿ, you know what, where am I ಅಂತ? Just a second, I'll just pan this camera. See, I'm in a classroom. ನಾನು ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾ ಇದ್ದೀನಿ. Can you see benches? Can you see benches arranged? Yes, ನಾನು ಖಾಲಿ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇದ್ದೀನಿ. ನನ್ಗೊಂದು ಫೀಲಿಂಗ್ ಇರ್ಬೇಕಲ್ಲ, at least I'm teaching to students ಅಂತ. Yes or no? We are humans, we are not robots. Robots ಅಲ್ಲ ನಾವು, humans. ಇಂಟ್ರಾಕ್ಷನ್ ಬೇಕು, ಮಾತಾಡ್ಬೇಕು, ತಮಾಷೆ ಮಾಡೋಣ, ನಗೋಣ. ನೀವು ಸ್ಟೈಲ್ ಆಗಿ ಎಲ್ಲ ವಿಡಿಯೋ ಡಿಸೇಬಲ್ ಮಾಡಿಟ್ರೆ
ಏನು ಅನ್ಸದೇ ಇಲ್ಲ, ಇಂಟ್ರಾಕ್ಟಿವ್ ಆಗಿರ್ಬೇಕು, ಒಂದ್ ಸಣ್ಣ ಬೋರ್ಡ್ಗೆ ಡೆಸ್ಕ್ ಪಾಠ ಮಾಡ್ಬೇಕು. ನೆಟ್ವರ್ಕ್ ಇಶ್ಯೂಸ್ ಇದ್ರೆ ಫೈನ್, 100% ಎಸ್, ಅಗ್ರೀಡ್, ತೊಂದರೆ ಇಲ್ಲ. ಅಂಡ್ ಆಲ್ಸೋ ಸಿ, ನೀವು ಮನೆಯಿಂದ ಕೂತ್ಕೊಂಡು ಪಾಠ ಕೇಳಿಸ್ಕೊತಾ ಇದ್ದೀರಾ, ಹೌದು. ಮನೆಯಲ್ಲಿ ಟೈಮ್ ಅಂಡ್ ಅಗೇನ್ ಓಡಾಡ್ತಾರೆ ಹಿಂದೆ, ತೊಂದರೆ ಇಲ್ಲ, ಓಡಾಡ್ಲಿ, ನೋ ಇಶ್ಯೂಸ್ ಅಟ್ ಆಲ್. ಯು ಆರ್ ಅಟ್ ಯುವರ್ ಪ್ಲೇಸ್. ಕಾಫಿ ಮಗ್ ಬರುತ್ತೆ, ನಿಮಗೆ ಕಾಫಿ ತಂದು ಕೊಡ್ತಾರೆ ನಿಮ್ ಪೇರೆಂಟ್ಸ್, ಖಂಡಿತ ಕುಡೀರಿ, ತಪ್ಪೇನು ಇಲ್ಲ, ಹೌದಾ. ಡ್ರೈ ಫ್ರೂಟ್ಸ್ ತಂದು ಕೊಡ್ತಾರೆ, ಬಿಸ್ಕೆಟ್ಸ್ ತಂದು ಕೊಡ್ತಾರೆ, ಯಾರೋ ಬಂದು ಮಾತಾಡ್ತಾರೆ. ಟ್ರೈ ಟು ಅವಾಯ್ಡ್, ಬಟ್ ಇಟ್ ಇಸ್ ಅನ್ಅವಾಯ್ಡಬಲ್. ಯು ಆರ್ ಅಟ್ ಯುವರ್ ಹೌಸ್. ಇಸ್ ದಟ್ ಕರೆಕ್ಟ್? ಈಸ್ ದಟ್ ಕರೆಕ್ಟ್? ನೀವು ಕೂತಿರೋ ಜಾಗದಲ್ಲಿ ಏನೋ ವಸ್ತು ಇಟ್ಟಿರ್ತಾರೆ, ದೇ ವಾಂಟ್ ಟು ಟೇಕ್ ಇಟ್, ದೇ ವಿಲ್ ಆಸ್ಕ್ ಯು 1 or 2 seconds, ಫೈನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೋ ಇಶ್ಯೂಸ್, ಸಮಸ್ಯೆನೇ ಇಲ್ಲ. ಈಸ್ ದಟ್ ಕ್ಲಿಯರ್? ಸರ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ, ಮೈ ಹೇರ್ ಸ್ಟೈಲ್ ಇಸ್ ನಾಟ್ ಗುಡ್, ಐ ಆಮ್ ನಾಟ್ groomed today. Come on, you are here to learn, you are here not to impress anyone. ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋದು ನೀವು ಇಲ್ಲ, you are here to learn. Is that correct? Is that correct? Sir ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ನಮ್ಮ ಮನೆಯಲ್ಲಿ. Dude, who is worried about your house background? No one is worried. Paint ಚೆನ್ನಾಗಿಲ್ಲ, ಹಳೇದಾಗಿದೆ, ಗೋಡೆ ಸರಿ ಇಲ್ಲ, ರೂಫ್ ಸರಿ ಇಲ್ಲ, no one is worried about all this. Is that clear? Is that clear? You have come here to learn. ಅದು ಮಾತ್ರ ತಲೆ ಕೆಡಿಸ್ಕೊಳ್ಳಿ, don't worry about the world. Is that yes or is that no? Yes or no? ಈಗ ನೋಡಿ, ನಾನಿರೋ ಕ್ಲಾಸ್ ರೂಮ್ ಪ್ಯಾನ್ ಮಾಡಿದೆ ನೋಡಿ, ಖಾಲಿ ಕ್ಲಾಸ್ ಅಲ್ಲಿ ಇದ್ದೀನಿ, ಅಲ್ಲೊಂಚೂರು ಪೇಂಟ್ ಎಲ್ಲ ಹೋಗಿದೆ ಹಿಂದೆ, ಹಾಗಾದ್ರೆ should I stop teaching? No ಅಲ್ವಾ? I shouldn't. ತೊಂದರೆ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. Is that clear? Please enable your videos. Please enable your videos. Please enable your videos. One individual messaged me telling there is some network issue. ಖಂಡಿತ, yes, of course, agreed. ಅದು ಬಿಟ್ಟು ಉಳಿದವ್ರು ನನಗೆ ರೆಸ್ಪಾಂಡ್ ಕೂಡ ಮಾಡ್ತಿಲ್ಲ. ಒಬ್ರು ನನಗೆ ಮೆಸೇಜ್ ಮಾಡಿದ್ರು, I guess it should be ಮಧುರ ಅನ್ಸುತ್ತೆ. Fine, Madhura, okay. We have 2 more users. Shreyas, we have Shashank. No response from their end. How should we take it? See, time and again we can call your parents. Sir ಹೇಳಿದ್ರು parents ಹೇಳ್ತೀವಿ ಅಂತ. ನಿಮ್ parents ಅವರ ಕೆಲಸದಲ್ಲಿ ಬಿಸಿ ಆಗಿರ್ತಾರೆ. 50 ಸರಿ ಅವ್ರಿಗೆ ಫೋನ್ ಮಾಡಿ, hello, am I speaking to such and such parent? Please tell your daughter to enable your video. Please tell your son to enable your video ಅಂತಂದ್ರೆ ಎಷ್ಟು ಇರಿಟೇಟಿಂಗ್ ಆಗಿರುತ್ತದೆ, ಹೌದಾ? They are occupied in their own work. ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ, ಡ್ರೈವ್ ಮಾಡ್ತಿರ್ತಾರೆ, ಅವ್ರದೇ ಕೆಲಸಗಳಿರ್ತಾರೆ. 50 ಸರಿ ಫೋನ್ ಮಾಡೋದು, hello, we are from Sankal, please tell your daughter to enable their video. What nonsense. ಚೆನ್ನಾಗಿರಲ್ಲ, ಹೌದಾ? Yes or no? Yes or no? Please be practical. Think of these lines, huh? Yes, sir. Fine. This is heights. ಇನ್ನು ಹೇಳಲ್ಲ, ನೀನ್ ನಿಜವಾಗ್ಲೂ ಹೇಳಲ್ಲ. Is that clear? Is that clear? Session should be interactive. The YouTube recorded videos alla 2-way interaction. And please remember, we are paying for the software. Software free ಆಗಿ ಸಿಕ್ಕಿಲ್ಲ ನಮ್ಗೆ. It is paid version of the software. There is investment behind it. Is that clear? Have some seriousness. There is investment behind it. There are people behind it. There is lot of effort behind it for your betterment. ಅರ್ಥ ಮಾಡ್ಕೊಳ್ಳಿ. Fine. Thank you. Please, let's continue. At least tell me what did we discuss in last class. ಬೇಗ ಹೇಳಿ, last class ಏನ್ ಕಥೆ ಹೇಳಿದ್ವಿ? Joule's law of heating. Super, very good. Thank you very much. Okay. What did Uncle Joule tell us? ಏನ್ ಹೇಳಿದ್ರಂತೆ uncle? H is proportional to I square. H is proportional to R. H is proportional to T. I give you examples also. ಹೌದಾ? Laundry press ಬಗ್ಗೆ ಮಾತಾಡಿದ್ವಿ, iron box, ಹೌದಾ? Why will it increase, decrease ಅಂತಲ್ಲ. Is that correct? Yes, sir. Fine. And today, if I'm not wrong, we have to continue our discussion with fuse ಅನ್ಸುತ್ತೆ, ಹೌದಾ? ಹೇಳಿದ್ದೆ ಫ್ಯೂಸ್ ಬಗ್ಗೆ ಮಾತಾಡ್ತೀವಿ, ಚಾಕ್ಲೇಟ್ ಅಲ್ಲ ಅಂತೆಲ್ಲ ಹೇಳಿದ್ದೇನೆ, ಹೌದಾ? See, my memory is far better than your memory. ನಾನು ಚಿಕ್ಕವನಿರ್ಬೇಕಾದ್ರೆ ಬೋರ್ಮಿಟಾ ಕುಡಿದಿದ್ದೆ, ನೀವು ಕುಡಿತಿಲ್ಲ, ಅದೇ ಸಮಸ್ಯೆ. Start drinking. Fine. Now, fuse. Fuse is name of a chocolate. ಅದನ್ನು ಗೊತ್ತು. ಅದು ಬಿಟ್ಟು where have you come across this word fuse? ಎಲ್ಲಿ ಕೇಳಿದ್ದೀರಾ? Fuse. Fuse, 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 fuse. Electric meter box ನೋಡಿದ್ದೀರಾ? Electric meter ಈ KWH meter ಅಂತಾರೆ. ಈ meter reading ಎಲ್ಲ ಬರ್ತಾ ಇರುತ್ತೆ. Have you seen? Once in a month an uncle comes from Bescom or electricity board. He has a machine. ಅದು he types, he gives you a printout, electricity bill ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ, ಹೌದಾ? What reading is he looking at? He is looking at energy meter. Andre how much energy have you consumed in that particular month?
ಅದೇ ಎನರ್ಜಿ ಮೀಟರ್ ಇರೋ ಬಾಕ್ಸ್ ಇರುತ್ತಲ್ಲ ಅದಕ್ಕೊಂದು ಸಪರೇಟ್ ಡೆಡಿಕೇಟೆಡ್ ಬಾಕ್ಸ್ ಇರುತ್ತೆ ಎಲ್ಲರ ಮನೆ ಜನರಲ್ ಇದರ ಬಾಕ್ಸ್ ಇರುತ್ತೆ ಇಲ್ಲ ಸಪರೇಟ್ ಸ್ಪೇಸ್ ಅಲ್ಲಿ ಇರುತ್ತದೆ ಸಮ್ ಐಸೋಲೇಟೆಡ್ ಆಗಿ. ಇಟ್ ಇಸ್ ನಾಟ್ ವಿತ್ ಯುವರ್ ಸ್ವಿಚ್ ಬೋರ್ಡ್. ನಿಮ್ ಮನೆ ಸ್ವಿಚ್ ಬೋರ್ಡ್ ಜೊತೆಗೆ ಇರಲ್ಲ, ಫ್ಯಾನ್ ಸ್ವಿಚ್ ಟ್ಯೂಬ್ ಲೈಟ್ ಸ್ವಿಚ್ ಪಕ್ಕದಲ್ಲಿ ಮೀಟರ್ ಇರಲ್ಲ, ಆ ತರ ಇರಲ್ಲ. ಇಟ್ ಇಸ್ ಔಟ್ ಸೈಡ್. ಫೈನ್. ನೆಕ್ಸ್ಟ್ ಟು ದಟ್ ಈ ಶೇಪ್ ಅಲ್ಲಿ ಒಂದು ರೆಕ್ಟಾಂಗ್ಯುಲರ್ ಪೋರ್ಸೆಲೈನ್ ಪಿಂಗಾಣಿಯಿಂದ ಮಾಡಿರೋದೊಂದು ಯೂನಿಟ್ ಇರುತ್ತೆ. ಒಬ್ಸರ್ವ್ ಮಾಡಿದ್ರೆ ಈ ತರ ಫಿಕ್ಸ್ ಆಗಿರುತ್ತೆ ಯೂನಿಟ್. ಹ್ಯಾವ್ ಯು ಎವರ್ ಒಬ್ಸರ್ವ್ಡ್ ಇಟ್? ಪೋರ್ಸೆಲೈನ್ ಇಂದ ಮಾಡಿರ್ತಾರೆ, ವೈಟ್ ಇರುತ್ತೆ. ಇಟ್ ಇಸ್ ಫ್ಯೂಸ್. ಏನಂತೆ ಫ್ಯೂಸ್ ಕೆಲಸ ಏನು? ಲೇಟರ್ ಆಫ್ಟರ್ ದಿಸ್ ಕ್ಲಾಸ್, ಈ ಕ್ಲಾಸ್ ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಆದ್ಮೇಲೆ ಗೋ ಇನ್ ಸರ್ಚ್ ಆಫ್ ಎಲೆಕ್ಟ್ರಿಕ್ ಮೀಟರ್ ವೇರ್ ಇಟ್ ಇಸ್ ಅಂತ ನೋಡಿ, ಅಲ್ಲಿ ಪ್ಲೀಸ್ ಸರ್ಚ್ ಫಾರ್ ರೆಕ್ಟಾಂಗ್ಯುಲರ್ ಯೂನಿಟ್. ಒಂದು ಬ್ಲಾಕ್ ತರ ಫಿಕ್ಸ್ ಆಗಿರುತ್ತೆ. ಡೋಂಟ್ ರಿಮೂವ್ ಇಟ್. ರಿಮೂವ್ ಎಲ್ಲ ಮಾಡಕ್ ಹೋಗ್ಬೇಡಿ. ಯು ಮೈಟ್ ಗೆಟ್ ಎಲೆಕ್ಟ್ರಿಕ್ ಜೋಲ್ಟ್. ಒಬ್ಸರ್ವ್ ಮಾಡಿ ಅಷ್ಟೇ. ನಿಮ್ ಪೇರೆಂಟ್ಸ್ ನ ಕರ್ಕೊಂಡು ಹೋಗಿ ಎಲೆಕ್ಟ್ರಿಕ್ ಫ್ಯೂಸ್ ಅಂತ ಹೇಳಿದಾರೆ ಸರ್, ವೇರ್ ಇಟ್ ಇಸ್ ಅಂತ ನೋಡಿ. ಅದು ಎಲೆಕ್ಟ್ರಿಕ್ ಫ್ಯೂಸ್. What does it do? I'll tell you what does it do. Electric fuse is a safety device. ಏನಂತ? ಸೇಫ್ಟಿ ಡಿವೈಸ್. ಯಾವ್ದ್ರಿಂದ ಸೇಫ್ ಗಾರ್ಡ್ ಮಾಡುತ್ತೆ ನಮ್ಮನ್ನ? ಸಿ, electricity ಅನ್ನೋದು ವೇರಿಯಬಲ್ ಕ್ವಾಂಟಿಟಿ. Electricity that we receive from this electricity board, ವೇರಿಯಬಲ್ ಕ್ವಾಂಟಿಟಿ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸ್ಟೆಬಿಲೈಸರ್ ಅಂತ ಇದೆಯಾ ಮನೆಯಲ್ಲಿ? ಸ್ಟೆಬಿಲೈಸರ್ ಟೆಲಿವಿಷನ್ ಕನೆಕ್ಟ್ ಮಾಡಿರ್ತೀರಾ, ಇಲ್ಲ ರೆಫ್ರಿಜರೇಟರ್ ಕನೆಕ್ಟ್ ಮಾಡಿರ್ತೀರಾ. ಸ್ಟೆಬಿಲೈಸರ್, ಆ ಸ್ಟೆಬಿಲೈಸರ್ ಅಲ್ಲಿ ಒನ್ಸ್ ಇನ್ ಬ್ಲೂ ಮೂರ್ ತರ ಶಬ್ದಗಳೆಲ್ಲ ಕಳಿಸ್ತಾ ಇರುತ್ತೆ. ಟಕ್ ಟಕ್ ಫಟ್ ಫಟ್ ಆ ತರ ಶಬ್ದ ಎಲ್ಲ ಕಳಿಸ್ತಾ ಇರುತ್ತೆ. ಹೌದಾ? ಆ ಬಲ್ಬ್ಸ್ ಎಲ್ಲ ಜಂಪ್ ಆಗ್ತಾ ಇರುತ್ತೆ. ಹ್ಯಾವ್ ಯು ಅಬ್ಸರ್ವ್ ದೀಸ್ ಥಿಂಗ್ಸ್? ನೋ ಸರ್, ಕಮ್ ಆನ್ ಸರ್, ವಿ ಡೋಂಟ್ ಅಬ್ಸರ್ವ್ ಆಲ್ ಸಚ್ ಥಿಂಗ್ಸ್. ವಿ ಆರ್ ಬಿಸಿ ಇನ್ ಅವರ್ ಮೊಬೈಲ್ ಫೋನ್ ಆಲ್ವೇಸ್. ಕರೆಕ್ಟ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ವೇರಿ ಆಗ್ತಾ ಇರುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಕರೆಂಟ್. Now, every device will have its own threshold limit. Andre ಏನು? Every device cannot withstand a large amount of current. ಜಾಸ್ತಿ ಕರೆಂಟ್ ಯಾವ್ದಾದ್ರು ಒಂದು ಡಿವೈಸ್ ಬಂದ್ರೆ ಅದು ವಿತ್ಸ್ಟ್ಯಾಂಡ್ ಆಗಲ್ಲ. ಏನಾಗುತ್ತೆ? ಡಿವೈಸ್ ಮತ್ತೆ ಬರ್ನ್ ಆಗುತ್ತೆ. Is that clear? You would have observed, ಮನೇಲಿ ನೋಡಿರ್ತೀರಾ. See, electric sockets ಇರುತ್ತೆ, ಹೌದಾ? ಈ ತರ ಸಾಕೆಟ್ ಇರುತ್ತೆ. The socket which you use to plug your mobile phone is different from the socket that you use to connect geyser, electric geyser, electric refrigerator. Refrigerator electric dane. Refrigerator la connect mado sockets do holes ದೊಡ್ಡದಾಗಿರುತ್ತೆ, ಪಿನ್ ದೊಡ್ಡದಾಗಿರುತ್ತೆ. ಒಬ್ಸರ್ವ್ ಮಾಡಿದಿರಾ? ವೈ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ಇದೆಲ್ಲ ಒಬ್ಸರ್ವ್ ಮಾಡ್ಬೇಕು ಇವತ್ತು. ಸರ್, ವಾಟ್ ಇಫ್ there is no geyser at my place? ಬೇಡ, ಗೀಸರ್ ಇರಬೇಕು ಅಂತಿಲ್ಲ, ಮನೆಗಳಲ್ಲಿ ಆಪ್ಷನ್ ಇದ್ದೇ ಇರುತ್ತೆ ಗೀಸರ್ ಇಲ್ದಿದ್ರು. ಇಸ್ ದಟ್ ಕ್ಲಿಯರ್? ಲಾರ್ಜ್ ಹೋಲ್ಸ್. ಸೊ ಆಲ್ ದೀಸ್ ಆರ್ 15 ಆಂಪಿಯರ್ ಡಿವೈಸಸ್. ಯಾವ್ದು? ಎಲೆಕ್ಟ್ರಿಕ್ ಗೀಸರ್, ವಾಷಿಂಗ್ ಮಷೀನ್, ಮಿಕ್ಸರ್ ಗ್ರೈಂಡರ್, ರೆಫ್ರಿಜರೇಟರ್, ಮೈಕ್ರೋವೇವ್ ಓವನ್. All these are 15 ampere devices. 15 ampere ಅಂದ್ರೆ ಏನು? ಲಾರ್ಜ್ ಕರೆಂಟ್ ಎಮಿಟ್ ಆಗುತ್ತೆ. Whereas tube light, fan, your mobile phone brick, television, CD player, FM radio unit ಇರುತ್ತಲ್ಲ, all these are 5 ampere devices. ಎಷ್ಟು ಆಂಪಿಯರ್ ಅಂತ? 5 ampere. ಅಂದ್ರೆ there are certain devices which work with small amount of electric current. There are certain devices which work with large amount of electric current. ಹಾಗಿದ್ರೆ ಒಂದು ಮನೆಗೆ maximum current that can flow is to 15. Current beyond 15 ampere is not required for domestic purpose. Domestic ಅಂದ್ರೆ ಮನೆಗಳಿಗೆ ಬೇಡ, ಇಂಡಸ್ಟ್ರಿಯಲ್ ಪರ್ಪಸ್ ಬೇಕು, ಮಷೀನ್ಸ್ ಎಲ್ಲ ರನ್ ಮಾಡೋದಕ್ಕೆ. ಸೊ ನಮ್ಮ ಮನೆಗೆ 15 ಆಂಪಿಯರ್ ಬಿಟ್ಟರೆ ಜಾಸ್ತಿ ಕರೆಂಟ್ ಅಗತ್ಯ ಇಲ್ಲ. ನಾನೊಂದು ಫ್ಯೂಸ್ ನ ಕನೆಕ್ಟ್ ಮಾಡ್ತೀನಿ. ಎಲೆಕ್ಟ್ರಿಕ್ ಮೇನ್ಸ್ ಏನಿದು? ಮೇನ್ಸ್ ಇಂದ ವೈರ್ ಬರುತ್ತದೆ. ದಿಸ್ ಇಸ್ ಕನೆಕ್ಟೆಡ್ ಟು ಅ ಯೂನಿಟ್. ನಾನು ಹೇಳಿದ್ನಲ್ಲ ರೆಕ್ಟಾಂಗ್ಯುಲರ್ ಯೂನಿಟ್ ಅಂತ, ಅದು ಕನೆಕ್ಟ್ ಆಗಿದೆ. ಫ್ರಮ್ ದಿಸ್ ಕಮ್ಸ್ ಟು ಯುವರ್ ಹೌಸ್. ನಿಮ್ಮ ಮನೆಗೆ ಬರುತ್ತೆ ವೈರ್. It comes to energy meter ಇಂದ ಡಿವೈಡ್ ಮಾಡ್ತಾರೆ ಮನೆ ಒಳಗಡೆ. We are not bothered about all this electrification. How is it? ಅರ್ಥವಾಗುತ್ತೆ ಇಲ್ಲ, ನಮ್ಗೆ ಇಷ್ಟು ಇನ್ಫಾರ್ಮೇಶನ್ ಇದ್ರೆ ಸಾಕು. ಇದ್ರ ಒಳಗಡೆನು
ಒಂದು ವೈರ್ ಅಲ್ಲಿ. This unit is called fuse. Now, how does it work? How does it function? Fuse will have a rating. Fuse ಗೆ ಏನಿರುತ್ತಂತೆ ರೇಟಿಂಗ್. ರೇಟಿಂಗ್ ಅಂದ್ರೆ ಏನು? ನಾನು ಲಿಮಿಟ್ಸ್ ನ ಸೆಟ್ ಮಾಡಿರ್ತೀನಿ ಫ್ಯೂಸ್ ಗೆ ಬೇಸ್ಡ್ ಆನ್ ಮೈ ರಿಕ್ವೈರ್ಮೆಂಟ್. Based on my requirement and fuse a limit set ಮಾಡಿರ್ತೀನಿ. Let's say to my house maximum current that has to be allowed is 15 ampere. ನಾನು 15 ampere fuse ನ ಫಿಕ್ಸ್ ಮಾಡಿದ್ದೀನಿ. ರೇಟಿಂಗ್ 15 ಮಾಡ some small large current, okay, say 18 ampere fuse ಹಾಕಿ ತಂದು 18 ampere fuse. So current is flowing, no issues. 18 ampere tanka bande, no issues. All this can withstand. And then there is separate wiring there. 15 ampere ke bere wiring irutte, 5 ampere ke bere wiring. Fine. What if all of a sudden 25 ampere of current starts flowing from mains? 25 ampere of current barak shuru aitu mains flow. Should this fuse allow this current or should this fuse block the current? Sir, what if it allows, sir? Olledalva sir, jaasti current bandre 25 ampere current enter aitu ನಿಮ್ಮ ಮನೆಗೆ. But ಎಷ್ಟಿದ್ದು ನಿಮ್ಮ ಮನೆಯಲ್ಲಿರೋ wires, all these were designed to withstand 15 ampere of current. Switch, socket, appliances ಇದೆಲ್ಲ 15 ampere ಗೆ ಡಿಸೈನ್ ಮಾಡಿದ್ದು ನೀವು. ಅಷ್ಟಕ್ಕೆ ಕೇಬಲ್ಸ್ ಎಲ್ಲ ಕನೆಕ್ಟ್ ಮಾಡಿದ್ದು. 25 ampere ಬಂತು. Isn't it large current than whatever is required? Yes. ಅಷ್ಟು large current flow ಆದಾಗ ಏನಾಗುತ್ತೆ? Number 1, these wires cannot withstand this large current. These wires cannot withstand this large current. Now, electric short circuit ಆಗುತ್ತೆ. ಅಂದ್ರೆ ಬರ್ನ್ ಆಗುತ್ತೆ wires. Appliances burn ಆಗುತ್ತೆ. Is that clear? ಹಾಗಿದ್ರೆ I should see to it that this large current should not flow through the wire. Hagire ಏನು ಮಾಡಬೇಕು? I should somehow stop it. ಈ ಸ್ಟಾಪ್ ಮಾಡೋದಕ್ಕೆ ನಾನು ಫ್ಯೂಸ್ ಯೂಸ್ ಮಾಡ್ತೀನಿ. So how does a fuse function? ಹೇಗೆ ಫಂಕ್ಷನ್ ಮಾಡುತ್ತೆ? Fuse works on the principle. Fuse ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ? Fuse works on principle of Joule's law of heating. ಯಾವ್ದ್ರ ಮೇಲೆ ವರ್ಕ್ ಮಾಡುತ್ತಂತೆ? Joule's law of heating. Joule's law of heating ಮೇಲೆ ವರ್ಕ್ ಆಗುತ್ತೆ fuse. How? We have this relation. H is equal to I square RT. H equals I square RT. I ಅಂದ್ರೆ ಏನು? Current. R resistance. T time. See, when a large amount of current flows through a resistor for a certain point of time, there is heat dissipated from the fuse. Fuse is the heat dissipated. ಯಾವುದೇ ಒಂದು material na beyond limits heat ಮಾಡಿದ್ರೆ ಏನಾಗುತ್ತೆ? What if I heat this beyond limits? The moment I keep it near a burning flame, so nothing will happen. I'll keep it for 2 minutes. One burning flame matra. Will it start to melt? Sir, it is plastic, that's why it melts. You can try with silver, you can try with gold. Andre normal gas indalla agalla, very high temperature. ಈ ಗೋಲ್ಡ್ ನೆಲ್ಲ ಡಿಸಾಲ್ವ್ ಮಾಡ್ತಾರೆ ನೋಡಿದಿರಾ? ಗೋಲ್ಡ್ ನ ಲಿಕ್ವಿಡ್ ಸ್ಟೇಟ್ ಗೆ ಟರ್ನ್ ಮಾಡ್ತಾರೆ. ಗೋಲ್ಡ್ ಸ್ಮಿತ್, ಹ್ಯಾವ್ ಯು ಸೀನ್ ದಟ್? ಈ ಗೋಲ್ಡ್ ಸ್ಮಿತ್ ಹತ್ರ ನೀವು ಓಲ್ಡ್ ಆರ್ನಮೆಂಟ್ಸ್ ತಗೊಂಡು ಹೋದ್ರೆ ಒಂದ್ ಬರ್ನರ್ ಇರುತ್ತೆ ಅವ್ರ ಹತ್ರ. ಬನ್ಸನ್ ಬರ್ನರ್ ನೋಡಿದಿರಾ? ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲೆಲ್ಲ ಬರ್ನರ್ ಇಲ್ಲ, ಆ ತರದ ಬರ್ನರ್ ಇರುತ್ತೆ ಅವ್ರ ಹತ್ರ. ಈ ಗ್ಯಾಸ್ ವೆಲ್ಡಿಂಗ್, ಗ್ಯಾಸ್ ಕಟ್ಟಿಂಗ್ ಎಲ್ಲ ನೋಡಿದಿರಾ? ಹ್ಯಾವ್ ಯು ಸೀನ್ ಆಲ್ ದೀಸ್ ಥಿಂಗ್ಸ್? ನೋ. YouTube videos, Amazon, you have seen nothing in life. Please see next time. Observe ಮಾಡಿ. ರೋಡ್ ಅಲ್ಲೆಲ್ಲ ಹೋಗ್ತಿರ್ಬೇಕಿದ್ರೆ ಏನಾಗ್ತಿದೆ, ಒಂದ್ ಗ್ಯಾರೇಜ್ ಇದೆ, ಅಲ್ಲಿ ಏನಾಗ್ತಿದೆ, ದೂರದಿಂದ ಹತ್ರ ನಾವು ನೋಡ್ಬೇಡಿ, ಗೊತ್ತಿಲ್ಲರ ಜಾಗಕ್ಕೆಲ್ಲ. Is that clear? Fine. So when a material is heated beyond certain limits, material starts melting. ಹಾಗಿದ್ರೆ a fuse wire should melt when it reaches certain temperature. ಅದಕ್ಕೆ fuse is made of an alloy. Fuse is made of an
alloy ಯಾಕೆ alloy ಅಂದ್ರೆ ಏನು mixture of two or more metals alloy ಇಂದ ಯಾಕೆ ಮಾಡಿರ್ತಾರೆ fuse ನ metal ಇಂದ ಮಾಡಿದ್ರೆ ಏನಾಗುತ್ತೆ see metals ಗೆ ಕೆಲವು fixed properties ಇರುತ್ತೆ physical properties chemical properties ಎಲ್ಲ fixed ಇರುತ್ತೆ by nature copper it will have its own properties silver it will have its own properties aluminum ಎಲ್ಲ ಬೇರೆ metals ಈ alloys ಅಂದ್ರೆ ಏನು ಅದನ್ನ ಮಿಕ್ಸ್ಚರ್ ಮಾಡ್ತೀವಿ ಮೆಟಲ್ಸ್ ನ ಹೇಗೆ ಬೇಸ್ಡ್ ಆನ್ ಮೈ ರಿಕ್ವೈರ್ಮೆಂಟ್ ನನ್ನ ರಿಕ್ವೈರ್ಮೆಂಟ್ ಹೇಗಿದೆ ಆ ತರ ನಾನು alloys metals ನ ಮಿಕ್ಸ್ ಮಾಡ್ತೀನಿ ಕೆಮಿಕಲ್ ಕಾಂಪೋಸಿಷನ್ ಎಲ್ಲ ಮಾಡಿ ಮಿಕ್ಸ್ ಮಾಡ್ತೀನಿ see this fuse should have high resistance fuse ಏನಿರಬೇಕಂತ high resistance and low melting point fuse ಗೆ high resistance ಇರಬೇಕು low melting point ಇರಬೇಕು ಯಾಕೆ see R value is already large if I value increases will H increase howda R value is already large high resistance if I increases will H increase mathematics multiplication ಮಾಡಿದಾಗ numbers ಜಾಸ್ತಿ ಆಗುತ್ತೆ yes or no hello yes sir so as I increases H increases to a very greater extent because it is I square simple common sense R value in 2000 ide anta ankolla R value time sir current passes for 3 seconds time 3 I square ಎಷ್ಟು ಕರೆಂಟ್ ಬಂತು ಅಂತ ಹೇಳಿದ್ವಿ ಇಲ್ಲಿ 25 ಸ್ಕ್ವೇರ್ ಎಷ್ಟು 625 ಹೌದಾ yes or no yes sir 625 into 2000 into 3 but it design ಮಾಡಿದ್ದು ಎಷ್ಟು ಟೆಂಪರೇಚರ್ ಗೆ ನಾನು ಇದು ಡಿಸೈನ್ ಮಾಡಿದ್ದು ಎಷ್ಟು ಕರೆಂಟ್ ಗೆ ಸಾರಿ 15 ಗೆ ಹಾಗಿದ್ರೆ it was designed for 15 square into 2000 into 3 ಗೆ ಡಿಸೈನ್ ಮಾಡಿದ್ದು ಇದೆಷ್ಟು 15 square is 225 into 2000 into 3 now out of these two which is larger number 625 into 2000 into 3 is it a large number or 225 into 2000 into 3 is a large number yada obviously this is that correct hello yes agidre so when current increases H increases aginagutte a fuse wire melt agutte fuse wire melt adre enaitide what happens when a fuse wire melts when a fuse wire melts there is no bridge between mains and your house bridge andre connection eno illa if fuse melt aaytu connection illa ivaga hagidre current stops flowing is that correct current ಬರ್ತಾ ಇತ್ತು fuse wire melt ಆಯ್ತು current further flow ಆಗ್ತಾ ಇಲ್ಲ ಹೌದಾ this is how a fuse works hagidre how should I repair this no there is no business of repairing of a fuse you have to remove this and put a new fuse is that clear fuse once burn adre you have to replace it you cannot repair it ಬೇರೆ ಕಡೆನೂ ನಾವು ಫ್ಯೂಸ್ ಯೂಸ್ ಮಾಡ್ತೀವಿ ಸ್ಪೈಕ್ ಬಸ್ಟರ್ ಅಂತೀವಿ ನೋಡಿದಿರಾ have you seen a spike buster ಇಲ್ಲ ಸರ್ ನೋಡಿಲ್ಲ okay I'll try to find it I guess there was no spike buster here ಇದು ಬಿಟ್ಟು ಇನ್ನೊಂದು ಟೆಕ್ನಾಲಜಿ ಇದೆ ಇವಾಗ MCB ನೋಡಿದಿರಾ ಮನೆಗಳಲ್ಲಿ ಇರುತ್ತೆ MCB ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ have you seen this ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬಲ್ಬ್ ಶಾರ್ಟ್ ಆದ್ರೆ ಟ್ರಿಪ್ ಆಗುತ್ತೆ ಒಂದು ಸ್ವಿಚ್ ಇರುತ್ತೆ ಈ ತರ ಉಲ್ಟಾ ಫಂಕ್ಷನಿಂಗ್ ಅದ್ರದ್ದು ಜನರಲಿ ಸ್ವಿಚಸ್ ಕೆಳಗಿದ್ರೆ ಆನ್ ಮೇಲಿದ್ರೆ ಆಫ್ ಹೌದಾ ಇನ್ ಜನರಲ್ ಸ್ವಿಚಸ್ ಏನೋ ಕೆಳಗಿದ್ರೆ ಆನ್ ಮೇಲಿದ್ರೆ ಆಫ್ ಟ್ರಿಪ್ಪರ್ ಉಲ್ಟಾ ಈ ತರದೊಂದು ಬ್ಲಾಕ್ ಕಲರ್ ಈ ತರ ಆಚೆ ಬಂದಿರುತ್ತೆ ಕೊಕ್ಕೆ ತರ ಅದು ಕೆಳಗಡೆ ಇದ್ರೆ ಆಫ್ ಮೇಲ್ಗಡೆ ಇದ್ರೆ ಆನ್ ಟ್ರಿಪ್ಪರ್ ಹಿಂಗಿರ್ಬೇಕು ಟ್ರಿಪ್ಪರ್ ಕೆಳಗಡೆ ಬಂತು ಅಂದ್ರೆ ಇಟ್ ಇಸ್ ಆಫ್ ಅಂತ ಅರ್ಥ ಟ್ರಿಪ್ಪರ್ ನೋಡಿದಿರಾ ಮನೆಯಲ್ಲಿ MCB ಕೆಲಸ ಮಾಡಿ ನಿಮ್ ಪೇರೆಂಟ್ಸ್ ಕೇಳಿದಲ್ಲ ಫ್ಯೂಸ್ ಅಲ್ಲಿ ಇದೆ ನಮ್ಮ ಮನೆಯಲ್ಲಿ ಫ್ಯೂಸ್ ನೋಡ್ಬೇಕು MCB ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಇಟ್ ಆಲ್ಸೋ ವರ್ಕ್ಸ್ ಲೈಕ್ ಅ ಫ್ಯೂಸ್ ಬಟ್ ಇದರ ಅಡ್ವಾಂಟೇಜ್ ಏನು ಅಂದ್ರೆ ಯು ನೀಡ್ ನಾಟ್ ರೀಪ್ಲೇಸ್ ಇಟ್ ಕರೆಂಟ್ ಹೆಚ್ಚು ಕಮ್ಮಿ ಫ್ಲೋ ಆದ್ರೆ ಇದು ಆಫ್ ಆಗುತ್ತೆ ಆನ್ ಮಾಡಿದ್ರೆ ಸರಿ ಹೋಗುತ್ತೆ is that clear yes sir no
ಎಸ್ ಪುನಃ ವಿಡಿಯೋಸ್ ಎಲ್ಲ ಡಿಸೇಬಲ್ ಆಯ್ತು. ನಾನು ಹೀಗೆ ಪಾಠ ಮಾಡ್ತೀನಿ. ಎನಿ ಕನ್ಫ್ಯೂಷನ್ಸ್ ವಿತ್ ದಿಸ್? ಎನಿ ಕನ್ಫ್ಯೂಷನ್ಸ್? ಹಾಗೆ ವಾಟ್ ಇಸ್ ಅ ಫ್ಯೂಸ್? ಫ್ಯೂಸ್ ಅಂದ್ರೆ ಏನು? ಫ್ಯೂಸ್ ಇಸ್ ಅ ಸೇಫ್ಟಿ ಡಿವೈಸ್. ಯಾಕೆ ಯೂಸ್ ಮಾಡ್ತೀವಿ? It is used to protect electric appliances or electronic appliances at our house from electric spike. Spike andre ಏನು? Spike andre increase anta. All of a sudden current increase ಆಗುತ್ತೆ, ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಬಹುದು. To avoid that we use a fuse. Is that clear? Is that clear? Yes, sir. Yes, sir. Again, fuse is a safety device. ಇದೆಲ್ಲ ಬರ್ಕೊಳ್ಳಿ. ಕಥೆ ಬರೀರಿ. 25 ampere flow ಆದ್ರೆ ಫ್ಯೂಸ್ ಬರ್ನ್ ಆಗುತ್ತೆ. ಇದೆಲ್ಲ ಕಥೆ ಬರೀಬೇಕು ಬೇಗ. ಇದನ್ನ ನೋಡಿದೀರಾ ಮನೆಯಲ್ಲಿ? ಇದೆ ಇರೋದಲ್ಲ ಮನೆಯಲ್ಲಿ. ಸ್ಪೈಕ್ ಬಸ್ಟರ್ ಅಂತೀವಿ ಇದನ್ನ. ವಾಟ್ ಇಸ್ ಇಟ್ ಕಾಲ್ಡ್? ಸ್ಪೈಕ್ ಬಸ್ಟರ್. ಜಂಕ್ಷನ್ ಬಾಕ್ಸ್ ಅಂತಾನು ಅಂತಾರೆ. ಇದರಲ್ಲಿ ಫ್ಯೂಸ್ ಇರುತ್ತೆ. ಇದರಲ್ಲಿ ಫ್ಯೂಸ್ ಇರುತ್ತೆ. ಯು ಕ್ಯಾನ್ ಡಿಟ್ಯಾಚ್ ಇಟ್, ರಿಮೂವ್ ಇಟ್ ನೋಡಬಹುದು. ನೀವು ಈ ಕೆಲಸ ಮಾಡಬೇಡಿ. ಮನೇಲಿ ನಿಮ್ ಪೇರೆಂಟ್ಸ್ ಗಳಿಗೆ ತೋರಿಸ್ಲಿಕ್ಕೆ ದೇ ವಿಲ್ ಶೋ ಇಟ್ ಟು ಯು. ಸಿ ಈ ತರ ನೋಡಿ ಇದ್ರೊಳಗಡೆ. ಈ ಮೆಟಲ್ ಕಾಣಿಸ್ತಾ ಇದೆಯಾ? ಇಸ್ ಇಟ್ ವಿಸಿಬಲ್? Yes, sir. ಇಟ್ ಇಸ್ ಫ್ಯೂಸ್. ಅಂದ್ರೆ ಸ್ಪೈಕ್ ಬಸ್ಟರ್ ಅಂದ್ರೆ ಏನು? ಸ್ಪೈಕ್ ಅಂದ್ರೆ ಜಾಸ್ತಿ, ಮೋರ್. ಸ್ಪೈಕ್ ಶಾರ್ಪ್ ಇರೋದನ್ನ ಸ್ಪೈಕ್ ಅಂತೀವಿ, ಹೌದಾ? ಸ್ಪೈಕ್ ಶೂಸ್ ಎಲ್ಲ ಯೂಸ್ ಮಾಡ್ತಾರೆ ಫುಟ್ಬಾಲ್ ಅಲ್ಲಿ. ಸ್ಪೈಕ್ ಅಂದ್ರೆ ಶಾರ್ಪ್ ಇರೋದು. ಅದರ ಬಸ್ಟರ್ ಅಂದ್ರೆ ಕಟ್ ಮಾಡೋದು. ಸೊ ಜಾಸ್ತಿ ಕರೆಂಟ್ ಬಂದ್ರೆ ಇದೇನ್ ಮಾಡುತ್ತಂದ್ರೆ ಕರೆಂಟ್ ನ ಕಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. And hence it is called spike buster. ಹೇಗೆ ಕಟ್ ಮಾಡುತ್ತೆ? I have removed it. Wait, I'll show it to you. See, this is fuse. ನೋಡಿ ಇಷ್ಟು ದೊಡ್ಡದಿರುತ್ತೆ ಫ್ಯೂಸ್. ಕಾಣಿಸ್ತಿದೆಯಾ ಇದು? Is it visible? Yes, sir. Yes. ಇದ್ರೊಳಗಡೆ ಒಂದು ಥಿನ್ ಲೈನ್ ಇದೆ. ಆಕ್ಚುಲಿ ಇದು ಕಾಣಿಸ್ತಿಲ್ಲ, ಈ ಕ್ಯಾಮ್ರಾ ಕಾಣಲ್ಲ. ಇದ್ರೊಳಗಡೆ ಒಂದು ಥಿನ್ ಲೈನ್ ಇರುತ್ತೆ. ಇದ್ರೊಳಗಡೆ ಒಂದು ಲೈನ್ ಇರುತ್ತೆ. ಚಾನ್ಸ್ ಕಾಣುತ್ತೆ ಹಿಂಗಿದ್ರೆ? ಇಲ್ಲ, ಕಾಣಲ್ಲ. ಇನ್ಸೈಡ್ ಇಟ್. ಓಕೆ, ಐ ವಿಲ್ ಟ್ರೈ ವಿತ್ ದ ರೇರ್ ಕ್ಯಾಮ್ರಾ. ನೋಡ ಕಾಣುತ್ತಾ? Sir, is it black color, sir? Something black color. ಬ್ಲಾಕ್ ಲೈನ್ ತರ ಇರುತ್ತೆ. ಎಕ್ಸಾಕ್ಟ್. Sir, we can see. ನೋಡಿ ಒಂದು ಲೈನ್ ತರ ಕಾಣಿಸ್ತಿದೆ ಇಲ್ಲಿ. ಐ ಹ್ಯಾವ್ ಯೂಸ್ಡ್ ದಿಸ್ ರೇರ್ Yes, ಕ್ಯಾಮ್ರಾ. sir. ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ವಿಸಿಬಲ್. ಒಂದು ಲೈನ್ ತರ ಕಾಣ್ತಿದೆ ಒಳಗಡೆ. ದಿಸ್ ಇಸ್ ಅ ಝೂಮ್ ಆಪ್ಷನ್ ಆಸ್ ವೆಲ್. ಎಲ್ಲಪ್ಪ ಇದೆ ಕ್ಯಾಮ್ರಾ ಈ ಫೋನ್ದು? ಇಲ್ಲಿದೆ. ಕಾಣಿಸ್ತಿದೆ ಒಂದು ಲೈನ್ ತರ. ಅದು ಲೈನ್ ಕಟ್ ಆದ್ರೆ ಅಂದ್ರೆ ಫ್ಯೂಸ್ ಮೆಲ್ಟ್ ಆಗುತ್ತೆ ಆನ್ ಇಟ್ಸ್ ಓನ್. ಹೌ ಟು ಸ್ವಿಚ್ ದಿಸ್ ಕ್ಯಾಮ್ರಾ? ಸ್ವಿಚ್ ಆಯ್ತು. ಇದು ಮೆಲ್ಟ್ ಆದ್ರೆ ಕಟ್ ಆಗುತ್ತೆ. ಅವಾಗ ಫ್ಯೂಸ್ ಬರ್ನ್ ಆಯ್ತು ಅಂತ ಹೇಳ್ತೀವಿ. ಇಟ್ ಇಸ್ ವೆರಿ ಚೀಪ್. ಇಟ್ ಇಸ್ 5 rupees ಏನೋ ಸಿಗುತ್ತಿದೆ ಒಂದು ಎಲೆಕ್ಟ್ರಾನಿಕ್ ಶಾಪ್ ಅಲ್ಲಿ. ಇಟ್ ಇಸ್ ಅವೈಲಬಲ್ ಫಾರ್ 5 rupees ಒಂದು ಫ್ಯೂಸ್. ಇಸ್ ದಟ್ ಕ್ಲಿಯರ್? ಇಸ್ ದಟ್ ಕ್ಲಿಯರ್? Yes, sir. ಫ್ಯೂಸ್ Yes, sir. ವಿಷಯ ಗೊತ್ತಾಯ್ತಾ ಇವಾಗ? Yes, sir. ವಿಷಯ ಗೊತ್ತಾಯ್ತಾ? Yes, sir. ಇದು ಸ್ಪೈಕ್ ಬಸ್ಟರ್ ಇರುತ್ತೆ. ಆನ್ ಮಾಡಿರ್ಬೇಕಿದ್ರೆ ಇದನ್ನೆಲ್ಲ ಮುಟ್ಬಾರ್ದು. ಯು ವಿಲ್ ಗೆಟ್ ಎಲೆಕ್ಟ್ರಿಕ್ ಜೋಲ್ಟ್. ಇಫ್ ಇಟ್ ಇಸ್ ರಿಮೂವ್ ಆದ್ಮೇಲೆ ಯು ಕ್ಯಾನ್ ಸರ್ಚ್ ಫಾರ್ ಆಲ್ ದಿಸ್ ಥಿಂಗ್ಸ್ ಅಂಡರ್ ಯುವರ್ ಪೇರೆಂಟ್ಸ್ ಸೂಪರ್ವಿಷನ್. ಇಸ್ ದಟ್ ಕ್ಲಿಯರ್? ಆಮೇಲೆ ನೀವು ಏನೋ ಮಾಡಿ ಎಲೆಕ್ಟ್ರಿಕ್ ಶಾಕ್ ಹೊಡಿಸ್ಕೊಂಡು ಅದನ್ನ ನಂತಲೇ ಕಟ್ಟಿ ಯಾಕೆ ಸುಮ್ನೆ ಬಡಪ್ಪ ಅಮಾಯಕ ಯುವಕ ನಾನು.
Sorry, ಯುವಕ ಅಲ್ಲ, ಬಾಲಕ, ಮಗು ಬೇಸಿಕಲಿ ನಾನು. ಓಹೋ ಮಗು ಅಂತೆ, ಮುಖ ನೋಡ್ಕೊಳ್ಳಿ ಸರ್ ನಿಮ್ದು. ಆಯ್ತು ಬೈಬೇಡ್ರಿ, ಇರ್ಲಿ ಫೈನ್. ನಾವು ಸೊ ಫ್ಯೂಸ್ ಬಗ್ಗೆ ಗೊತ್ತಾಯ್ತು. ಸೊ ಇವತ್ತು ಕ್ಲಾಸ್ ಎಲ್ಲ ಆದ್ಮೇಲೆ with your parents go for your own house tour. ನಿಮ್ಮನೇಲೆ ಹೌಸ್ ಟೂರ್ ಮಾಡಿ. ಏನೇನು ಹುಡುಕ್ಬೇಕು? ಇಲೆಕ್ಟ್ರಿಕ್ ಫ್ಯೂಸ್ ಅಲ್ಲಿದೆ ಹುಡುಕ್ಬೇಕು, ಆಮೇಲೆ MCB ಹುಡುಕ್ಬೇಕು, ಮೀಟರ್ ಬೋರ್ಡ್ ಅಲ್ಲಿದೆ ಹುಡುಕ್ಬೇಕು, ಇದೆಲ್ಲ ಕೆಲಸ ಮಾಡ್ಬೇಕು. ಎಸ್ ಅಂದ್ರ? Yes, sir. ವೆರಿ ಗುಡ್. Shall we continue? Yes Sandra? Sir. Yes. Fine. Now back to business. Fuse ಬಗ್ಗೆ we'll solve some simple numericals. Calculate the electric current flowing through. Calculate electric current flowing through a heating coil. Calculate electric current flowing through a heating coil if the coil has a resistance of. Calculate electric current flowing through the heating coil if coil has a resistance of 100 ohms. Coil has a resistance of 100 ohms. Coil has a resistance of 100 ohms and the coil dissipates 10 kilojoules of heat energy. Coil dissipates 10 kilojoules of heat energy per second. Coil dissipates 10 kilojoules of heat energy per second. 10 kilojoules of heat energy per second. Aita, Bardra? Yes? Yes, sir. Yes. This question odi onsala. Read the question. See what is given, what is that you have to calculate. Onsala nodi. What is given, what is that you have to calculate. Nodi onsala. ಏನೇನ್ ಕೊಟ್ಟಿದ್ದಾರೆ? Find out current. Current I have to calculate. Is that correct? Yes. Then resistance ಕೊಟ್ಟಿದ್ದಾರೆ R. What is resistance? 100 ohms. ಹೌದಾ? Yes. Heat energy ಕೊಟ್ಟಿದ್ದಾರೆ H. What is H? 10 kilojoules. Time 1 second. Howda? Is that correct? Whatever I have written, is it correct? Hello? Yes. Yes, sir. Formula. H equals I square RT. H equals I square RT. ಈಗ ಇಲ್ಲಿ ನೋಡಿ 10 kilojoules ಅಂದ್ರೆ 10 kilo ಅಂದ್ರೆ 10 to the power of 3. Kilo ಅಂದ್ರೆ ಎಷ್ಟು? 10 to the power of 3 joules. 10 power of 3 into 10 ಎಷ್ಟು? 10 to the power of 4. ಹೌದಾ? 10 to the power of 4 joules. Is that correct? Is that correct? 10 into 10 power of 3 is 10 power of 4. ಹೌದಾ ಅಲ್ವಾ? ಹೌದಾ? Yes sir. I'll plug all these values here. H 10 to the power of 4, I square as it is, R 100, T 1. Can I write like this? 10 to the power of 4, I square, 100 I'll write it as 10 square.
Is 10 square 100? Yes. Into 1. Into 1? Okay, very good. Now what do I want? I want value of I square. Then what is I square? 10 to the power of 4 divided by 10 to the power of 2. What is 10 to the power of 4 divided by 10 to the power of 2? It can be written as 10 to the power of 4 into 10 to the power of minus 2. What is 10 to the power of 4 into 10 to the power of minus 2? 10 to the power of 4 minus 2, which is 10 to the power of 2, which is 100. How that? Is that correct? Yes. Is that correct? Yes. Hagidre, I square is equal to 100. I is equal to square root of 100. I is equal to 10 ampere. So value of I is 10 ampere. Sarina? Sarinandra? Yes, sir. Yes, sir. Value of I is 10 ampere. Brilliant. So I value 10 ampere. So 10 ampere ಅಷ್ಟು current flow ಆಗ್ತಿದೆ. Shall we continue? Shall we? Yes, sir. Next. 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 ಆಯ್ತಾ ಇದು ಬರ್ದಾಯ್ತಾ? Yes. Next one. Next one. Find heat generated per second. Find heat generated per second in a find heat generated per second in a heat generated per second in a resistor of resistance 75 ohms. 75 ohms. If 5 ampere of current flows through it. If 5 ampere of current flows through it. Do you want me to repeat the question again? Calculate heat generated per second in a resistor of resistance 75 ohms if a current of 5 ampere flows through it. If a current of 5 ampere flows through it. Very bega, given, bega. हो गया given ಏನೇನು ಕೊಟ್ಟಿದ್ದಾರೆ ಏನೇನು ಕಂಡುಹಿಡಿಯಬೇಕು ಬೇಗ what is given what is that you have to calculate what is given and what is that you have to calculate check ಮಾಡಿ given information ಏನು ಏನು calculate ಮಾಡಬೇಕು given information
current 5 ampere, resistance 75 ohm, heat question mark, time 1 second. huh? Time 1 second, time 1 second, time 1 second. H is equal to I square RT. H I square 5 square R 75 T 1 25 into 75 into 1. 25 5 is a 125 5 12 carry 25 5 is a 125 6 is a 150 7 is a 175 175 185 187 1875 joules. Know that? Is H 1875 joules? H value, is it 1875 joules? Know that? Yes, sir. Yes, sir. Fine. Miss Shreya, Mr. Vishwas, Pragati. Videos enable ಮಾಡಬೇಕು. Manya. And we have a user by username Joyce. Is it? How to spell your name, dude? How to pronounce your name, rather? Joyce Carolyn. Joyce Carol. Okay. Thank you very much. Please enable your video, Joyce. Manya, Miss Manya, video enable ಮಾಡಿ. Hope it is clear. So similar simple numericals you'll solve. You'll solve alva? Yes or no? Yes, sir. Will you? Yes, you'll solve. Fine. So this was story behind heat energy. Next write down. Next what do we have? Next write down. Electric power. P-O-W-E-R. Electric power. Electric power. P-O-W-E-R. Power. What is power? Power andre ಏನು? Have you come across this word power? In power andre. Sir, powerful. Power. Sir, power star Punit Rajkumar. Then, have you read this power somewhere? Odidira? 9th grade? Sir, come on. Don't ask the same question every time. 9th grade, it was a Gandhi pass. We did not read anything. They have just pushed us from 9th standard, 10th standard. So, go, you have cleared the exam. Congratulations. And pushed money. Sir. We did not read anything. Okay. No, sir, we have read. Okay, fine. You have read. Very good. So, power is work done per unit time. Power is work done per unit time. Work done per unit time. Power is also energy per unit time. Power is also energy per unit time. Energy per unit time no power antare. Work done per unit time no power anta heltare. Both are one and the same. Is that clear? Is that clear? Yes. It is either energy by time or it is either work done by time. Take that. No issues. Work done by time, energy by time is power. Work done by time or energy by time. Again, can I write it like this?
P is equal to W by T or P is equal to U by T. ಬರಿಬಹುದಾ? Yes. Where have you seen this? Sir, we did not see it anywhere till date. Electric bulb ಮೇಲೆ ಈ ತರ ಇದೆ, ಓದಿದ್ದೀರಾ? ಹಿಂಗೆಲ್ಲ ಇರುತ್ತೆ electric bulb ಮೇಲೆ. Have you seen all these things? Yes, sir. Yes, How, sir. how to read this? 12 watt. 12 watt. 12 watt, 12 watt, 9 watt, 40 watt ಅಂತ ಅರ್ಥ. Is that clear? Yes. And ಇದೆಲ್ಲ ಬಲ್ಬ್. ನಿಮ್ಮ ಎಲೆಕ್ಟ್ರಿಕ್ ಪ್ರೆಸ್, ಐರನ್ ಬಾಕ್ಸ್, ರೆಫ್ರಿಜರೇಟರ್ ಇದೆಲ್ಲ ಜಾಸ್ತಿ ಇರುತ್ತೆ. 1200 W ವ್ಯಾಟ್ ಅಂದ್ರೆ ಏನಿದು? 9 ವ್ಯಾಟ್, 12 ವ್ಯಾಟ್, 40 ವ್ಯಾಟ್ ಅಂದ್ರೆ ಏನಿದು? ಸಿ, a 9 watt bulb, common sense use ಮಾಡಿ. 9 watt bulb or a 40 watt bulb, which is more bright? More bright ಯಾವುದು? Sir, 40 watt. 40 watt. A 40 watt bulb is more bright. ಹೌದಾ? ಜಾಸ್ತಿ ಬೆಳಕು 40 watt bulb ಕೊಡುತ್ತೆ. Correct. Output. Which bulb will consume more current? 40 watt. Obviously 40 watt consumes more current. 40 watt consumes more energy. Consumes more energy per unit time. More energy per unit time. ಅಂದ್ರೆ ಜಾಸ್ತಿ ಇಂಟೆನ್ಸಿಟಿ ಯಾವ್ದು ಆಚೆ ಕೊಡ್ತಿದ್ಯೋ, ಹೌದಾ, ಅದೇ ಜಾಸ್ತಿ ಎನರ್ಜಿ ಕೂಡ ಕನ್ಸ್ಯೂಮ್ ಮಾಡ್ತಾ ಇದೆ. ಡೂ ಯು ಅಗ್ರಿ ವಿತ್ ದಿಸ್? ಡೂ ಯು? ಎಸ್. ಈಗ ಮನೆಯಲ್ಲಿ ಈ ಯುದ್ಧ ನಡೀತಾ ಇರತ್ತೆ, ಟೈಮ್ ಅಂಡ್ ಅಗೇನ್. ಏನ್ ಯುದ್ಧ ನಡೀತಿರುತ್ತೆ? ಬಲ್ಬ್ ಆಫ್ ಮಾಡು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದ್ ಬೇಡವಾ, ಲೈಟ್ ಆಫ್ ಮಾಡು, ಟಿವಿ ಆಫ್ ಮಾಡು, ಫ್ಯಾನ್ ಆಫ್ ಮಾಡು, ಅನ್ನೆಸೆಸರಿಲಿ ವೈ ಹ್ಯಾವ್ ಯು ಟರ್ನ್ಡ್ ಇಟ್ ಆನ್ ಅಂತ ನಿಮ್ ಪೇರೆಂಟ್ಸ್ ಬೈತಿರಲ್ವಾ? ಬೈತಾರ ಇಲ್ವಾ? ಎಸ್ ಸರ್, Yes, sir. Sir, what happens, sir? Why will they shout time and again? See, if you turn on a 40 watt bulb unnecessarily, ಇಷ್ಟು ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದೆ ಪರ್ ಸೆಕೆಂಡ್. ನೀವು 40 watt bulb ಅನ್ನು ಆನ್ ಮಾಡಿದ್ರೆ it consumes 40 joules of energy in 1 second. Sir, how do you know? 40 watt. Watt is unit of power. ಬರ್ತಾ ಹೋಯ್ತಾರ ನಮ್ಗೆ W. ಈ W ಬೇರೆ, ಈ W ಬೇರೆ. ಇದು ಯೂನಿಟ್. ಇದು watt is SI unit. Watt is SI unit of power. 1 watt is equal to 1 joule by 1 second. 1 watt ಅಂದ್ರೆ ಏನಂತೆ? 1 joule by 1 second. ಹಾಗೆ 40 watt ಅಂದ್ರೆ ಏನು? 40 joule by 1 second. ಬರಿಬಹುದಾಯ್ತಾರ? 40 watt is 40 joule by 1 second. ಅದರ ಅರ್ಥ ಏನು? In 1 second, this bulb consumes 40 joules of energy, whereas this bulb consumes 9 joules of energy per second. Is that clear? Again, which bulb consumes more energy? This 40 bulb will consume more 40 energy. watt. 40 watt bulb. Howda? Energy consumed per unit time. Write this. This is an example. Example. No, it's all numericals, but it's an example. Whatever is visible on the board, Vega. So I'm running expert than 4 times, 5 times. Please write this as fast as you can, Vega.
Done, sir. Finish, sir. ಆಯ್ತಾ ಬರದ್ರಾ did you write? Yes, sir. Yes, sir. Yeah. Now comes the question, how to define this 1 watt? Sir, it is 1 joule by 1 second. The definition alla. 1 joule by 1 second is mathematical equation we have written. Then define how madodu? Barkodi. Power consumed by a device. Power consumed by a device sorry power consumed alla energy consumed madidana sorry energy consumed by a device extremely sorry energy consumed by a device if it is energy consumed by a device if it is 1 joule, or you can write if energy consumed by a device is 1 joule, any which ways it is fine. If energy consumed by a device is 1 joule, ee tara baradru agutte, or energy consumed by a device if it is 1 joule, if it's 1 joule in 1 second, then power consumption of the device is said to be 1 watt. Is said to be 1 watt. Or see ಈಗ ಇಲ್ಲಿ ಇದು ನೋಡಿ observe ಮಾಡಿ ನಾವೀಗ power consumed ಬರದ್ವಿ power consumed need not be equal to power dissipated. Is that clear? ವಿಷಯ ಅರ್ಥ ಆಯ್ತಾ? ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ತಿದ್ಯೋ ಅಷ್ಟನ್ನೇ ಆಚೆ ಹಾಕ್ಬೇಕು ಅಂತ ರೂಲ್ ಇಲ್ಲ ಪ್ರಾಕ್ಟಿಕಲಿ. Is that clear? Yes or no? Yes, Yes, sir. Or no? Practically rule illa, but ideally we assume it is true ಅಂತ. But practically it need not be. Yes, next work or power dissipated by a device is said to be 1 watt. Power dissipated by a device is said to be 1 watt if it dissipates 1 joule of energy in 1 second. If it dissipates 1 joule of energy in 1 second. 1 joule of energy in 1 second. Is that clear? Yes, Yes, or sir. no? Yes. So 1 second ಅಲ್ಲಿ 1 joule energy na consume ಮಾಡ್ತಿದೆ. Power consumption 1 watt. 1 second ಅಲ್ಲಿ 1 joule energy na ಆಚೆ ಕೊಡ್ತಿದೆ. ಹಾಗೆ power dissipation 1 watt. Dissipate ಅಂದ್ರೆ to give away. Consume ಅಂದ್ರೆ to take, to receive.
Next, note ಅಂತ ಮಾಡ್ಕೊಳ್ಳಿ. Note. P is equal to W by T, or P is equal to U by T, or P is equal to H by T. ಹೌದಾ, ಇದೆಲ್ಲ ಒಂದೇ. ಹೌದಾ, H ಅಂದ್ರೆ heat energy. What does H stand for? Heat energy. Heat energy. Heat energy. See, ನಮಗೆ ಫಾರ್ಮುಲಾ ಗೊತ್ತು. ನಮಗೆ ಏನೇನು ಗೊತ್ತು? I'll write like this. We know that. ನಮಗೆ ಏನು ಗೊತ್ತಂತ? Work done per unit charge is equal to potential. ಗೊತ್ತಾ ನಮಗೆ ಫಾರ್ಮುಲಾ? ಹಾಗಿದ್ರೆ work done is equal to charge into potential. Is that correct? Yes. Yes, sir. ಹಾಗಿದ್ರೆ instead of W can I write QV? Instead of W can I write QV? Yes. Also U is equal to W is equal to Q into V. ಹೀಗೂ ಬರೆಯಬಹುದು. Which is H also. This is also equal to H. ಇದೊಂದು ಫಾರ್ಮುಲಾ ಆಯ್ತು. ಹಾಗಾದ್ರೆ ಏನಾಯ್ತು? P is equal to Q into V divided by T. What is Q by T? What is Q by T? Q by T is I. Howda? We know that Q by T is equal to I. However, P is equal to V into I. Is that correct? Is that correct? Yes or no? Yes. Yes, sir. Yes, sir. ಇನ್ನೊಂದು ಫಾರ್ಮುಲಾ ನೋಡಿ. P is equal to H by T. ಹೌದಾ? P is equal to H ಅಂದ್ರೆ ಏನು? I square RT divided by T. T cancel. Or P is equal to I square R. ಇದೊಂದು ಫಾರ್ಮುಲಾ ಆಯ್ತು. ಇದನ್ನ ಹೀಗೂ ಬರೆಯಬಹುದು. P is equal to VI. Ohm's law ಏನು? P is equal to IR into I. Where did this IR come from? Because V is equal to IR. V is equal to IR. ಹೌದಾ? Is V equal to IR? Yes. ಹಾಗಿದ್ರೆ now please observe P is equal to I square R. Is that correct? Is that correct? Yes, sir. Yes. P is equal to I square R. Yes or no? Yes. Next. See, P is equal to V into I. Correct, sir. P or V is equal to I into R. Correct, sir. Or I is equal to V divided by R. Correct, sir. Therefore, P is equal to V as it is into V by R. Therefore, what is P is equal to V square by R. Is this correct? Is this correct? P equals V square by R. Sarina ido? Sarinandra? Yes, sir. Yes. Yes, sir. So this is another conclusion. See, again P ke more formula aitu, 4 aitu. W by T, V into I square R, V square by R. Next, note anta ಮಾಡ್ಕೊಳ್ಳಿ. Note. 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 Continue ಮಾಡ್ಲಾ? Shall I? Hello. Yes, sir. Note. Power is directly proportional to resistance. Power is directly proportional to resistance.
if power is directly proportional to resistance, if current is constant, power is directly proportional to resistance if current is constant. If current is constant. Next. Power is inversely proportional to resistance. Power is inversely proportional to resistance if voltage is constant. Power is inversely proportional to resistance if voltage is constant. Power is inversely proportional to resistance if voltage is constant. If voltage is constant. If voltage is constant, full stop. Yes, okay. Next class, please remind me. We have to discuss numericals on electricity bill. Is that clear? Numericals on electricity bill. Write down. Numericals on electricity bill. Numericals on electricity. Fine. Wait, sir, miss ಆಗೋಯ್ತು ಸರ್. Yes, sir. Sir, end ಮಾಡ್ತಾ ಇದ್ದೀನಿ sir. Okay. Next, write down numericals on electricity bill, which is our next topic of discussion. I mean, which is done in next class. Idadre electricity chapter completed. Is that clear? Is that clear? And please go through your textbook, NCERT or state level textbook. Everything is one and the same. Whatever doubts you have, you can ask your doubts. Let's discuss it in next class. Clear? Yes. Fine. Thank you. Take care. See you. Bye bye. Have a great weekend ahead. Love you all. Enjoy. Thank you. Thank you, sir. You can end the session. Thank you. Thank you. Thank you, sir. Thank you, sir. Yes, thank you. Thank you, sir. Namaste. Namaste. Sir, Listening. Yes, please. sir, electricity bill will come in our exams, sir. I mean, exams or tests, sir. Sorry, electricity. Bill, you told no, sir. Next class we'll be solving problems on electricity bill, no, sir. Yeah, exactly. Sir, it is important in the point of exam, in the examination point Yes, of view. yes, 100% yes. It is important exam point of view because it is a solved numerical in your textbook also. In your NCERT or your state level textbook, it is a solved numerical. So obviously it is important exam point of view. Okay, sir. Thank you, sir. Yeah, thank you. Namaste. Thank you.